ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಮಂಗಳವಾರದ ಒಂದು ವಿಡಿಯೋ. ನಾವು ಆ್ಯಕ್ಚುಲಿ ಓರಿಯನ್ ಮಾಲ್ಗೆ ಬಂದಿದ್ವಿ. ನಾನು ನನ್ನ ಮಗಳು, ನಮ್ಮ ದೀಕ್ಷಾ ಬುಜ್ಜಿ, ಹಾಗೇ ನಮ್ಮ ಬುಜ್ಜಿ ಫ್ರೆಂಡ್ಸು. ಸೊ ನಾವು ಮೂವರು ಸೇರಿ ಇಲ್ಲಿ ಓರಿಯನ್ ಮಾಲ್ಗೆ ಲಂಚಿಗೆ ಅಂತ ಬಂದಿದ್ದೀವಿ. ಅವರೇ ಕರ್ಕೊಂಡು ಬಂದಿದ್ದು. ಯಾಕೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆಯವರೆಗೂ ನೋಡಿ. ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇನ್ನು ಡೈಲಿ ಮನೆಯಲ್ಲಿ ಅನ್ನ ಸಾರು ತಿನ್ನೋದೇನೇ, ಹಂಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಬೇರೆ ಒಂಥರ ಸ್ಟಾರ್ಟರ್ಸ್ ಥರ ತಗೊಂಡಿದ್ವಿ. ಏನು ಅಂತ ಹೇಳ್ತೀನಿ. ಚೆನ್ನಾಗಿತ್ತು ಮಾತ್ರ. ಹೇಗಿರುತ್ತೆ ಏನೋ ಅಂದ್ಕೊಂಡ್ವಿ. ಒಂದು ಕಾಲಿಫ್ಲವರಲ್ಲಿ ಮಾಡಿದ್ದು, ಇನ್ನೊಂದು ಪೊಟ್ಯಾಟೋದಲ್ಲಿ ಮಾಡಿದ್ದು. ಎರಡು ರೆಸಿಪಿನೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ವಾತಾವರಣ. ಇನ್ನು ವೀಕ್ ಡೇಸಲ್ಲಿ ರಶ್ಶು ಇರಲಿಲ್ಲ. ನಮ್ಮ ಮನೆಯಲ್ಲಿ ನೋಡಿ, ಅವರೇ ಮಕ್ಕಳು ಬಂದಿದ್ದರು ಮನೆಗೆ ನೋಡಿ. ಆ್ಯಕ್ಚುಲಿ ಇವತ್ತು ಅಂದರೆ ಮಂಗಳವಾರ ನಮ್ಮ ದೀಕ್ಷಾ ಬುಜ್ಜಿ ಬರ್ತ್ಡೇ ಇತ್ತು. ಬುಜ್ಜಿ ಅಂತ ಕರೆಯೋದು, ನೀವು ನೋಡಿದ್ರೆ ನನ್ನ ಬಾಕ್ಸಲ್ಲಿ. ಸೊ ಹಾಗಾಗಿ ಈ ಸರ್ ನಾವೇನು ಕೇಕ್ ಕಟ್ ಮಾಡಿರಲಿಲ್ಲ ಮನೆಯಲ್ಲಿ. ಅವರೇ ಮಕ್ಕಳೆಲ್ಲ ತಂದು ಪ್ರತಿ ವರ್ಷವೂ ಹಾಗೆ ಮಾಡ್ತಾರೆ. 10th ಕ್ಲಾಸ್ಮೇಟ್ಸು ಎಲ್ಲ ಬಂದು ಸೊ ಎಲ್ಲ ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ತಾರೆ. ಪ್ರತಿ ವರ್ಷ ಹೇಗೇಗೋ ಮಾಡೋಣ ಅಂದ್ಕೋತೀವಿ, ಬಟ್ ಹೇಗೋ ಆಗಿಬಿಡುತ್ತೆ, ಬಟ್ ಚೆನ್ನಾಗಿ ಆಗುತ್ತೆ. ಸೊ ಈ ವರ್ಷ ಈ ಥರ ಮಾಡಿದ್ವಿ. ನೋಡಿ, ಮಧ್ಯಾಹ್ನ ಇದು ಆ್ಯಕ್ಚುಲಿ ಮಂಗಳವಾರ ಮಧ್ಯಾಹ್ನ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಅವರೇ ಜಸ್ಟ್ ಬೇಕಲ್ಲಿ ತಂದಿದ್ರು. ಅದು ತುಂಬ ಇಷ್ಟ ಅಂತ ಗೊತ್ತು ನಮ್ಮ ಬುಜ್ಜಿಗೆ. ಅವ್ರಿಗೆ ಇಷ್ಟ ಆಗಿರೋದು ಕೊಟ್ಟರೆ ಖುಷಿ ಆಗುತ್ತಲ್ವ, ಅದಕ್ಕೋಸ್ಕರ ಜಸ್ಟ್ ಬೇಕಿಂದ ತಂದು ಚಾಕ್ಲೇಟ್ ಕೇಕ್ ಅನಿಸುತ್ತೆ, ಮೇ ಬಿ ಚಾಕ್ಲೇಟ್ ಆಲ್ಮಂಡ್ ಕೇಕ್ ಪೇಸ್ಟ್ರಿ ಚೆನ್ನಾಗಿತ್ತು. ಅವರಿಬ್ಬರು ನೋಡಿ ಕೇಕೆಲ್ಲ ತಿನ್ನಿಸ್ಕೊತಾ ಇದ್ದಾರೆ. ನನಗೂ ತಿನ್ನಿಸಿದ್ರು, ಅದು ವಿಡಿಯೋ ಮಾಡಿಲ್ಲ ಅನಿಸುತ್ತೆ ಮೇ ಬಿ. ಈ ಥರ ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತಲ್ವ, ಅವ್ರ ಪಾಡಿಗೆ ಯಾರು ಇಷ್ಟ ಆಗ್ತಾರೋ ಅವರೆಲ್ಲ ಬಂದು ಈ ಥರ ಕೇಕ್ ಕಟ್ ಮಾಡಿ ತಿನ್ನಿಸೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಪ್ರತಿ ವರ್ಷ ನಾವು ನಮ್ಮ ಫ್ಯಾಮ್ಲಿನೇ ಕೇಕ್ ಕಟ್ ಮಾಡ್ತಾಯಿದ್ವಿ, ಮಿಡ್ನೈಟ್ ಮಾಡ್ತಿದ್ವಿ. ಈ ಸಾರಿ ಆ ಥರ ಆಗಿಲ್ಲ, ಅವರೇ ಬಂದು ಮಾಡಿದ್ರು. ನೋಡಿ, ಎಕ್ಸ್ಟ್ರಾ ಕೇಕ್ ಇತ್ತು. ಎಲ್ರಿಗೂ, ಇಲ್ಲ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ಮಾಮೂಲಿ ಬೇಕ್ರಿಗಳಿಗಿಂತ ಜಸ್ಟ್ ಬೇಕಲ್ಲಿ ಕೇಕು ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಕೇಕ್ ಅಂದರೆ ಇಷ್ಟ, ಚಾಕ್ಲೇಟ್ ಕೇಕ್ ಅಂತ ಕಾಮೆಂಟ್ಸ್ ಮಾಡಿ. ಈ ಸರಿ ನೋಡಿ 3 ಕೇಕು. ಇದು ಮಾರ್ನಿಂಗ್ ಒಂದು ಬ್ಯಾಚ್ ಕಟ್ ಮಾಡಿದರು, ಇದು ಮನೆ ಹತ್ರ ಬಂದು ಮಾಡಿದ್ದು. ಇದೊಂದು 3 ಕೇಕು ಈ ಸರಿ ಕಟ್ ಮಾಡಿದ್ದು. ಎಲ್ಲ ನೋಡಿ ಆಲ್ಮೋಸ್ಟು ಚಾಕ್ಲೇಟ್ ಕೇಕೇನೇ ಇದರಲ್ಲಿ, ಬೇರೆ ಯಾವುದೂ ಇಲ್ಲ ಇದರಲ್ಲಿ. ಯಾಕಂದರೆ ಅವ್ರಿಗೆ ಇಷ್ಟ ಆಗಿರೋದು ಮೊದಲೇ ಕೇಳ್ಕೊಂಬಿಟ್ಟು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹಾಗೆ ಕೊಡೋದು. ನಮ್ಮ ಬುಜ್ಜಿ ಕೂಡ ಅಷ್ಟೇನೆ, ಫ್ರೆಂಡ್ಸ್ಗಳಿಗೆ ಯಾವ್ದು ಬೇಕು ಅಂತ ಕೇಳಿಕೊಂಡು ಅವ್ರಿಗೇನು ಇಷ್ಟ ಆಗುತ್ತೆ, ಎಷ್ಟು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಅದೇನೇ ಗಿಫ್ಟಾಗಿ ಕೊಡ್ತಾಳೆ. ನೋಡಿ, ಇಲ್ಲಿ ನಾವು ಆ್ಯಕ್ಚುಲಿ ಅವತ್ತು 3 ಗಂಟೆಗಿತ್ತಲ್ವ ಗ್ರಹಣ, 3:30ಗೆ. ಅದಕ್ಕಿಂತ ಮುಂಚೆನೇ ನಾವು 3:30 ಅಷ್ಟೊತ್ತಿಗೆ ಮನೆಗೆ ಸೇರ್ಕೊಂಡ್ಬಿಟ್ವಿ. ಬಿಕಾಸ್ 3:30 ಮೇಲೆ ಏನು ತಿನ್ನಬಾರ್ದಲ್ವಾ. ಸೊ ಹಾಗಾಗಿ ಕೇಕ್ ಕೂಡ ತುಂಬಾ ಇತ್ತು. ಬೆಳಗ್ಗೆ ಎಲ್ಲ ಬೆಳಗ್ಗೆ ಖಾಲಿ ಮಾಡಿಬಿಟ್ವಿ. ಇನ್ನು ಅದಕ್ಕೆ ಲಂಚ್ ಕೂಡ ಬೇಗ ಬಂದಿದ್ವಿ. ಅವರು ಬೇಗ ಕರ್ಕೊಂಡ್ಬಂದಿದ್ರು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಒಂದು ಬ್ಯಾಚ್ ಕರ್ಕೊಂಡೋಗಿದ್ರು ನಮ್ಮ ದೀಕ್ಷಾನ. ಮಧ್ಯಾಹ್ನ ಲಂಚಿಗೆ ಒಬ್ಬರು ಇನ್ನೊಂದು ಬ್ಯಾಚು ಕರ್ಕೊಬಂದಿದ್ದು, ನನ್ನನ್ನು ಬಾ ಅಂತ ಕರೆಯಿದ್ರು. ಹಾಗಾಗಿ ಮೂವರು ಹೋಗಿದ್ವಿ. ಬೇಗನೆ ಊಟ ಮಾಡಿಬಿಟ್ವಿ, 1 ಗಂಟೆಗೆಲ್ಲನೂ ಊಟ ಮಾಡಿಬಿಟ್ವಿ. ಇನ್ನು ಸಂಜೆ ಹೆಂಗಿದ್ರು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಎಲ್ಲ ಮುಗಿಸ್ವಿ. ಇನ್ನು ಕೇಕು ತುಂಬ ಇತ್ತು ಮನೆಯಲ್ಲಿ. ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆನೇ ತಿನ್ನೋದು. ಇನ್ನು ಸಂಜೆ ಅಷ್ಟೊತ್ತಿಗೆ ಖಾಲಿ ಮಾಡಬೇಕಲ್ವ, ನೈಟು ಮತ್ತೆ ಫ್ರೆಶ್ಶಾಗಿ ಮಾಡ್ಕೊಬೇಕು ಅಡುಗೆ ಡಿನ್ನರ್ಗೆ ಅಂದ್ಬಿಟ್ಟು ಅಲ್ಲಿ ಅವರಿವ್ರಿಗೆಲ್ಲ ಕರೆದು ಕೊಟ್ಬಿಟ್ಟೆ. ಯಾಕೆಂದರೆ 3 ಕೇಕ್ ಇತ್ತಲ್ವ, ಅಷ್ಟು ಖಾಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಆಯಿತು. ಒಂದೊಂದು ಟೈಮ್ ಒಂದೊಂದು ಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಸರಿ ನೀವು ಕೂಡ ವಿಶ್ ಮಾಡಿ ನನ್ನ ಮಗಳಿಗೆ, ನಿಮ್ಮ ವಿಶಸ್ಸು. ಸೊ ನಂತರ ನಮ್ಮ ದೇವರ ವಿಶಸ್ ಕೂಡ ಎಲ್ಲ ಮಕ್ಕಳಿಗೂ ಬೇಕಾಗುತ್ತೆ. ಎಲ್ಲರೂ ಅಷ್ಟೇ ಮಕ್ಕಳಿಗೆ ನಾನು ಹೇಳೋದು, ಒಳ್ಳೆ ಆರೋಗ್ಯ ಆಯುಸ್ ಕೊಟ್ಟು
ಒಂದು ಒಳ್ಳೆ ಹೆಲ್ತ್ ಇದ್ದರೆ ಸಾಕು ಅಲ್ವಾ. ಹೆಲ್ತ್ ನಮ್ಮ ಕೈಲಿದ್ದರೆ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ಒಳ್ಳೆ ಕೆಲಸಗಳು ಮಾಡಬೇಕು. ನಮ್ಮ ಪಾಡಿಗೆ ನಮ್ಮ ಕೆಲಸಗಳು ಮಾಡ್ಕೊಂಡೋದ್ರೆ ದೇವರು ಕೂಡ ನಮಗೆ ಒಳ್ಳೇದು ಬಯಸ್ತಾರೆ. ಸೊ ಅಲ್ವಾ. ಸೊ ಹಾಗಾಗಿ ಆ ಥರ ಮುಗೀತು. ಮತ್ತು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅವತ್ತು ಗ್ರಹಣ ಆದಮೇಲೆ ಅಂದ್ಬಿಟ್ಟು ಹೇಳ್ತೀನಿ. ಸಿಂಪಲಾಗಿ ಹೇಳ್ತೀನಿ. ಅವತ್ತು ಆ್ಯಕ್ಚುಲಿ 3 ಗಂಟೆಗೆಲ್ಲ ಮುಗಿಸ್ಬಿಟ್ವಿ. 3:30ಗೆಲ್ಲ ನಮ್ಮ ಮನೆಗೆ ಹೋದ್ವಿ. ಇನ್ನು 3:30 ತನಕ ಗ್ರಹಣ ಇತ್ತಲ್ವ. 3:30ಯಿಂದ 6:30 ತನಕನೂ 3:30ಯಿಂದ 6:30 ತನಕನೂ ಗ್ರಹಣ ಇತ್ತಲ್ವ. ಸೊ ಹಾಗಾಗಿ 6:30 ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಬೇರೆ ದೀಪಗಳೆಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ. ಬರೀ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.